ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೇಸ್ ಕಾರ್ನರ್. ನಾನಿವತ್ತು ತುಂಬಾ ರುಚಿಯಾದ ಬಟ್ ಅಷ್ಟೇ ಆರೋಗ್ಯಕರವಾದ ಒಂದು ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ದೋಸೆನ ಮಾಡೋದು ತುಂಬ ಸುಲಭ, ಬಟ್ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗತ್ತೆ. ನಿಮ್ಗೇನಾದರೂ ಮೈಕೈ ನೋವು, ಕಾಲು ನೋವು ಇಲ್ಲ ಗಂಟು ನೋವು ಇದ್ದರೆ ಈ ದೋಸೆನ ತಿಂದ್ಬಿಟ್ಟು ಮಲಗಿದ್ರೆ ಇದು ಒಳ್ಳೆ ಪೇನ್ ಕಿಲ್ಲರ್ ಥರ ವರ್ಕ್ ಆಗುತ್ತೆ. ಇದು ನ್ಯಾಚುರಲ್ ಪೇನ್ ಕಿಲ್ಲರ್. ನಿಮಗೆ ಪೇನ್ ಎಲ್ಲ ಕಡಿಮೆ ಆಗಿ ಆರಾಮಾಗಿ ನಿದ್ದೆ ಬರೋ ಥರ ಆಗತ್ತೆ. ತುಂಬಾ ಹೆಲ್ದಿಯಾದ ಈ ಸಬ್ಬಸಿಗೆ ಸೊಪ್ಪಿನ ದೋಸೆನ ಹೇಗೆ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲಿಗೆ ಈ ಸಬ್ಬಸಿಗೆ ಸೊಪ್ಪಿನ ಗ್ರೀನ್ ಕಲರ್ ದೋಸೆ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಅಕ್ಕಿನ ನೆನೆ ಹಾಕಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ದೋಸೆ ರೈಸನ್ನು ತಗೊಂಡಿದ್ದೀನಿ. ಇದು ತುಂಬಾ ಕಡಿಮೆ ಪಾಲಿಶ್ ಮಾಡಿರೋ ರೈಸ್ ಆಗಿರೋದ್ರಿಂದ ಸ್ವಲ್ಪ ರೆಡ್ ಕಲರಲ್ಲಿ ಇದೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು, ಅದಕ್ಕೆ ನಾನು ಈ ರೈಸನ್ನೇ ಯೂಸ್ ಮಾಡ್ತೀನಿ. ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ 3 ರಿಂದ 4 ಗಂಟೆ ಅದನ್ನು ನೆನೆ ಹಾಕ್ತೀನಿ. ಇವಾಗ ಸಬ್ಬಸಿಗೆ ಸೊಪ್ಪನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. 1 ಕಟ್ಟಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ದೋಸೆ ಮಾಡೋದಕ್ಕೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ನೆಂದಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳುವಾಗ ಅಕ್ಕಿ ಜೊತೆ ನಾನು ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಕ್ಲೀನ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ. ಈಗ ಇವೆಲ್ಲವನ್ನ ಸೇರಿಸಿ ಗ್ರೈಂಡ್ ಮಾಡಬೇಕು. ಮೊದಲಿಗೆ ಅಕ್ಕಿನ ತಗೊಂಡಿದ್ದೀನಿ, ಆಮೇಲೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು ಎಲ್ಲವನ್ನು ಸೇರಿಸಿ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಆಗಿದೆ ಇವಾಗ ಇದು. ಬನ್ನಿ ನೋಡೋಣ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಇದು. ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಿಟ್ಟು ತುಂಬ ದಪ್ಪ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ದೋಸೆ ಕನ್ಸಿಸ್ಟೆನ್ಸಿಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇವಾಗ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಹಿಟ್ಟನ್ನು ಹಾಗೇನೆ ಒಂದು 4 ರಿಂದ 5 ಗಂಟೆ ಹಾಗೆ ಇಡ್ತಾ ಇದ್ದೀನಿ. ಅಂದರೆ ಮಾರ್ನಿಂಗ್ ದೋಸೆ ಮಾಡಬೇಕು ಅಂದರೆ ನೈಟ್ ಹಿಟ್ಟನ್ನು ರೆಡಿ ಮಾಡ್ಕೋಬೋದು, ಇಲ್ಲ ಸಂಜೆ ದೋಸೆ ಮಾಡಬೇಕು ಅಂದರೆ ಮಾರ್ನಿಂಗ್ಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. 3 to 4 ಅವರ್ಸ್ಗೆ ನೋಡಿ ಹಿಟ್ಟು ಈ ಥರ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಇವಾಗ ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ. ಇವಾಗ ಹಿಟ್ಟಿಗೆ ಒಂದು 2 ರಿಂದ 3 ಚಮಚ ಆಗುವಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಈ ಥರ ಬೆಲ್ಲ ಹಾಕಿದ್ರೆ ಇದು ಸಿಹಿ ದೋಸೆ ಆಗತ್ತೆ. ನೀವು ಬೆಲ್ಲ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಯಾರಿಗೆ ಇಷ್ಟ ಆಗಲ್ಲ ಅವರು ಬೆಲ್ಲ ಹಾಕದೇನೆ ಹಾಗೇನೆ ದೋಸೆ ಮಾಡಿ ತಿನ್ಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಬೆಲ್ಲನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ದೋಸೆ ತವ ಇವಾಗ ಚೆನ್ನಾಗಿ ಕಾದಿದೆ, ಅದಕ್ಕೆ ಈ ಥರ ಎಣ್ಣೆನ ಹಚ್ಕೋತಾ ಇದ್ದೀನಿ. ನಾರ್ಮಲ್ ದೋಸೆ ಹಾಕ್ತೀವಲ್ವ ಅದೇ ಥರ ಈ ಥರ ದೋಸೆನ ಹಾಕಿದರೆ ಆಯಿತು. ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ದೋಸೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ದೋಸೆ ಬೆಂದಿದೆ ಇವಾಗ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಮೇಲಿಂದ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ದೋಸೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಈಸಿಯಾಗಿ ತೆಗೆಯೋದಕ್ಕೆ ಬರ್ತಾ ಇದೆ ದೋಸೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ತಿರುವಿ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪಿನ ದೋಸೆ ಇವಾಗ ಸವಿಯೋದಕ್ಕೆ ರೆಡಿ ಆಗಿದೆ. ನಾನು ಅದ್ರ ಜೊತೆ ಹಚ್ಕೊಳ್ಳೋದಕ್ಕೆ ಅಂತ ಬಟಾಟೆ ಪಲ್ಯ ಮತ್ತು ಕೆಂಪು ಚಟ್ನಿನ ಮಾಡಿದ್ದೆ. ಬನ್ನಿ ಇವಾಗ ಟೇಸ್ಟ್ ಹೇಗಿತ್ತು ಅಂತ ನೋಡೋಣ. ನೋಡಿ ದೋಸೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ತುಂಬಾ ರುಚಿಯಾಗಿದೆ ಹಾಗೂ ಅಷ್ಟೇ ಹೆಲ್ದಿ ಕೂಡ ಆಗಿದೆ ಈ ದೋಸೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.